ನೆಕ್ಸ್ಟ್ ಕಾಲ್ ನೋಡೋಣ. ಎಸ್. ಎಸ್. ಹಲೋ ಹಲೋ ಹೇಳಿ. ಮೇಡಮ್ ಸುಲೋಚನಾ ಅವರಾ ಇದು? ಹೌದು. ಅದೇ ಇದು ನಮ್ಮ KPTCL ಚೀಫ್ ಇಂಜಿನಿಯರ್ ಅಲ್ವಾ? ಏನೇಳಿ? ನಮ್ಮ KPTCL ಅವರಲ್ವಾ ಮೇಡಮ್? ನೀವು ಯಾರು ಮಾತಾಡೋದು ಫಸ್ಟ್ ಹೇಳಿ. ಮೇಡಮ್ ನಾನು ಆನಂದ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು, ಶಿವಮೊಗ್ಗದವನು. ಹೇಳಿ. ಅದೇ ನೀವು ಜೋಗ್ ಅವರು ಅಂತ ಹೇಳಿದ್ರು, ನಂಬರ್ ಕೊಟ್ಟರು. ಹಾಂ ಅದೇ ಮೇಡಮ್ ನೀವು ಫೋನ್ಪೇಲಿದ್ದೀರಾ ಗೂಗಲ್ ಪೇಲಿದ್ದೀರಾ? ಹೇಳಿ. ಫೋನ್ಪೇಲಿದ್ದೀರಾ ಗೂಗಲ್ ಪೇಲಿದ್ದೀರಾ ಮೇಡಮ್? ಎಲ್ಲ ಪೇನಲ್ಲೂ ಇದೀನಿ. ಎಷ್ಟು ಲಕ್ಷ ಹಾಕ್ತೀರೇನ್ರಿ? ಹಾಂ. ಹೇಳಿ. ಇದ್ಯಾಕೆ ಮೇಡಮ್ ಹಿಂಗೆ ಕೇಳ್ತಾ ಇದ್ದೀರಿ? ಅಲ್ಲ, ಯಾರು ಮಾತಾಡ್ತಿರೋದು ಅಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಫೋನ್ ಪೇಲ್ ಇದ್ದೀರಾ ಗೂಗಲ್ ಪೇಲ್ ಇದ್ದೀರಾ ಅಂದ್ರೆ ಎಲ್ಲ ಪೇನಲ್ಲೂ ಇದೀವಿ ನಾವು. ಹ್ಞೂ, ಹಂಗೆ ಎಸ್ ಆರ್ನೋ ಹೇಳಿ ಎಷ್ಟು ಲಕ್ಷ ಹಾಕ್ತೀರಾ ಅಂತಂದರೆ ಏನು ಲಕ್ಷ ತಗೊಳ್ಳೋ ಕೆಲಸ ಏನು ಮಾಡ್ತೀರಾ ನೀವು? ಹಾಂ, ಹಾಂ, ಲಕ್ಷ ತಗೊಳ್ಳೋ ಕೆಲಸನೇ ಮಾಡ್ತಾ ಇರೋದು. ಮುಂದಕ್ಕೆ ಹೇಳಿ. ಏನ್ ವಿಷಯ ಮಾತಾಡಿದ ವಿಷಯ ಏನು ಅಂತ ಹೇಳ್ಬೇಕಷ್ಟೇ. ನೀವೇನು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಬರಲಿಲ್ಲ. ನಾನು ಲಕ್ಷ ಕೊಡಬೇಕಂದ್ರೆ ನೀವೇನು ಮಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ನೀವು ಲಕ್ಷ ಯಾಕೆ ಕೊಡ್ಬೇಕು ನನಗೆ? ಹಾಂ, ಫೋನ್ ಹಂಗೆ ಪೇಲ್ ಇದ್ದೀರಾ ಗೂಗಲ್ ಪೇಲ್ ಇದ್ದೀರಾ ಅಂತಂದ್ರೆ ಏನರ್ಥ? ಏನರ್ಥ ಅಂದರೆ ಇದ್ದೀರಾ ಇಲ್ವೋ ಅಂತ ಅರ್ಥ ಅಷ್ಟೇ. ನೀವು ಒಂದು ಲಕ್ಷಕ್ಕೆ ಹೋದರೆ ಒಟ್ಟೊಟ್ಟಿಗೆ ನೀವು ತಗೊಳ್ಳೋ ಸಂಬಳಕ್ಕೆ ನಾವು ಬಡವರು ಮೇಡಮ್, ನಾವು BPL ಕಾರ್ಡು. ಆಯ್ತು ಸರಿ, ಓಕೆ ಇಡಿ ಫೋನ್. BPL ಕಾರ್ಡ್ ಜೊತೆ ನಮಗೆ ಮಾತಿಲ್ಲ. ಹಾಂ. ಮತ್ತೆ ಭಾಳ ಬದಿ. ಹಲೋ ಹಲೋ, ಹೇಳಿ. ಯಾಕೆ ಮೇಡಮ್ ಕಟ್ ಮಾಡ್ತೀರಾ? ನಾವು ಡ್ಯೂಟಿಲಿ ಇದೀವಿ ಕಣ್ರಿ. ಅಯ್ಯೋ ದೇವ್ರೆ, ಮಾಡಿ ಮೇಡಮ್, ನಿಮ್ಮ ಡ್ಯೂಟಿ ಮಾಡಬೇಡಿ ಅಂತ ನಿಮ್ಮ ಕೈ ಹಿಡ್ಕೊಂಡಿದ್ದೀನಾ? ಅದಕ್ಕೆ ಫೋನ್ ಕಟ್ ಮಾಡಿದ್ದು, ಅಯ್ಯ, ಡ್ಯೂಟಿ ಮಾಡಕ್ಕೆ. ಅಲ್ಲ ಏನು ಡ್ರೈವರಾ ನೀವು? ಹೌದು ಅಯ್ಯೋ, ಯಾಕೆ ಕೆಲಸ ಚೇಂಜ್ ಮಾಡಿಬಿಟ್ರಾ? ಹೌದು. ಏನು ಕೆಲಸ ಇವಾಗ? ನೀವು ಯಾರು ಮಾತಾಡ್ತಿರೋದು ಫಸ್ಟ್ ಹೇಳ್ರಿ ಕರೆಕ್ಟಾಗಿ ನನಗೆ. ಸ್ವಲ್ಪ ಇದು ಯಾಕೆ ಮೇಡಮ್ ಹಿಂಗೆ ನೀವು ಉರಿದು ಬೀಳ್ತಿದ್ದೀರಾ? ನಮ್ಮ ಪ್ರಾಬ್ಲಮ್ ಅಲ್ಲಿ ನಾವ್ ಇರ್ತೀವಿ. ನಾವ್ ಯಾವ ಪರಿಸ್ಥಿತಿ ಇರ್ತೀವ ನಿಮಗೆ ಗೊತ್ತಿರುತ್ತಾ? ಅದೇ ನೀವು ಹೇಳಿದ್ರೆ ಗೊತ್ತಾ ಏನು ಅಂತ. ಅದೇ ಇದೀನಿ ಅಂತ ನಾನು ಕೆಲಸದಲ್ಲಿ ಇದೀನಿ. ಇಡೀ ನಿಮ್ಮ ಹತ್ರ ನಿಧಾನಕ್ಕೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ನನಗೆ ಇವಾಗ ಸದ್ಯಕ್ಕೆ. ಆಯಿತು, ಫಾಸ್ಟಾಗೆ ಮಾತಾಡಿ ಆಯ್ತೇ. ಒಟ್ಟಿನಲ್ಲಿ ನೀವು ಬೈಬೇಡಿ. ನೀವು ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ನಾನೇನ್ ಬೈತಾ ಇಲ್ಲ ಬರ್ರಾ, ನನ್ನ ಪರಿಸ್ಥಿತಿ ಹೇಳ್ತಾ ಇದೀನಿ ಅಷ್ಟೇ ನಾನು. ಆಯಿತು, ಅದೇನು ನೋ, ನೀವು ಹೇಳಿದ್ರೆ ನಂಗೆ ಅರ್ಥ ಆಗುತ್ತೆ ಅಲ್ವಾ? ಸುಮ್ಮನೆ ನೀವು ನನಗೆ ಬಹು ಅಂತ ಇದ್ರೆ ಅದನ್ನೇ ಹೇಳ್ತಾ ಇರೋದು. ಹಾಂ. ಡ್ಯೂಟಿಲಿ ಇದೀನಿ, ಸಮಾಧಾನವಾಗಿ ಮಾತಾಡಕ್ ಟೈಮ್ ಇಲ್ಲ. ನೀವೇನಾದ್ರು ಟೈಮ್ ಪಾಸ್ ಮಾಡ್ಬೇಕು ಅಂತಿದ್ರೆ ಇನ್ನೊಂದ್ಸಲ ಯಾವಾಗ್ಲಾದ್ರು ಮಾತಾಡಿ. ಏನು ಟೈಮ್ ಪಾಸ್ ಇಲ್ಲ ಮೇಡಮ್. ಏನಂತಂದರೆ ಇದು ಪ್ರೋಗ್ರಾಮ್ಗೆ ಕರೆಕ್ಟಾಗಿ ರಾತ್ರಿ 12 ಗಂಟೆಗೆ DJ ಇರ್ತದೆ. ಏನಿದೆ? DJ 31st ನ್ಯೂ ಇಯರ್ದು. ಡಿಜೆ ಹ್ಞೂ. ಡ್ಯೂಟಿ ಇದೆ ಕಣ್ರಿ, ಆಗಲ್ಲ. ಅಯ್ಯೋ ದೇವ್ರ, ಥೂ, ನಿಮ್ಮನ್ನೇ ಕರೀಲಿ ಮೇಡಮ್. ಅದಲ್ಲ, ನಮ್ಮದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಹೆಂಗಾರು ಎಲ್ಲ ಲೈಟು ಕಟ್ ಮಾಡಬೇಕು ಅಂತ ಇದೀವಿ ಅಲ್ಲಿ. ಹಾ, ಹ್ಞೂ, ಫ್ಯೂಸ್ ತೆಗಿಬೇಕು. ಹೆಂಗೆ ಅಂತ ಗೊತ್ತಾಯ್ತಿಲ್ಲ ಅದು ಪ್ರೋಗ್ರಾಮ್ಗೆ. ಏನ್ ಮಾಡ್ಬೇಕು ಅಂತಿದ್ದೀರಾ? ಅಲ್ಲಿ DJ ನಡೀತಾ ಇರ್ಬೇಕಾರೆ ಮೇಡಮ್ ಫುಲ್ಲು ಕರೆಂಟ್ನೇ ಕಟ್ ಮಾಡಬೇಕು. ಹಾ, ಆಯ್ತು. ಅದೇ ಹೆಂಗೆ ಎಲ್ಲೋಗಿ ಏನು ಮಾಡಬೇಕು ಅಂತ. ಫೀಸ್ ಕಿತ್ತಾಕ್ಬಿಟ್ಟೆ ಆಗೋಯ್ತು. ಈಸಿ. ಎಲ್ಲಿರ್ತದೆ ಫ್ಯೂಸು ಅಂದರೆ? ಈಸಿ ಅಂತಂದ್ರೇನಾ? ಹಾಂ, ಅದು ಎಲೆಕ್ಟ್ರಿಕಲ್ ಸಬ್ಜೆಕ್ಟ್, ಅದು ಓದ್ಕೊಳ್ಳಿ. ನಮಗೆ ಗೊತ್ತಿರಲ್ಲ ಅದು. ಅದೇನೇ ಮೇಡಮ್, ಎಲ್ಲಿಗೆ ಹೋಗ್ಬೇಕು ಅಂತ, ಅದು ಎಲ್ಲಿರ್ತದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಲ್ಲ. ನೀವ್ಯಾರು ಇವ್ರು ತಾನೆ KPTCL ಅವ್ರು ತಾನೆ ನೀವು? ಏನ್ ಹೇಳಿ? KPTCL ಅವ್ರು ತಾನೆ ನೀವು? ನಾವು ಮನೆ ಪವರ್ ಗೊತ್ತಿರಲ್ಲ ನಮಗೆ. ಪವರ್ ಹೌಸ್ ಮಾತ್ರ ಗೊತ್ತಿರುತ್ತೆ. ಏನು ಮೇಡಮ್? ಪವರ್ ಹೌಸ್ ಅಲ್ಲಿರೋ ಕರೆಂಟ್ ಮಾತ್ರ ಗೊತ್ತಿರುತ್ತೆ. ಮನೆ ಹತ್ರ ಇರೋ ಕರೆಂಟ್ ಗೊತ್ತಿರಲ್ಲ. ವಾ, ಒಟ್ನಲ್ಲಿ ಎಲ್ಲಾನು ಕರೆಂಟೇ ತಾನೆ? ಹಾ, ಎಲ್ಲಾನು ಕರೆಂಟ್ ಮುಟ್ಟಿದ್ರೆ ಎಲ್ಲ ಬಾರುತ್ತವೆ. ಹಾಂ. ಅದೇ ಕರೆಂಟ್ ಬೇರೆ, ಇದೇ ಕರೆಂಟ್ ಬೇರೆ. ಅಲ್ಲಿ ಕರೆಂಟ್ ಹೊಡಿದಿರಂಗೆ ಏನು ಮಾಡ್ಕೊಳಕ್ಕಾಗಲ್ವಾ ಮೇಡಮ್ ನಾವು? ಇಲ್ಲ, ಸತ್ತೋಗೋದು ಅಷ್ಟೇ. ಅಯ್ಯಪ್ಪ, ಇದ್ಯಾಕೆ ಮೇಡಮ್ ವರ್ಷದ ಕೊನೆಯಲ್ಲಿ ಹಿಂಗೆ ಮಾತಾಡ್ತೀರಾ ನೀವು? ಹಂಗೆ ನಾವು ಯಾವಾಗಿಂದ? ಹಿಂಗೆ ಇರೋದು. ಯಾವಾಗಿಂದ? ನಾವು ಇರೋದೇ ಹಿಂಗೆ. ಹಾಂ, ನಾವು ಇರೋದೇ ಹಿಂಗೆ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆಗಲ್ಲ. ಯಾಕೋ? ಇಷ್ಟು ವರ್ಷನೇ ಚೇಂಜ್ ಆಗಿಲ್ಲ, ಇವಾಗ ಚೇಂಜ್ ಆಗ್ಬಿಡ್ತೀವಿ. ಓ, ಬರ್ತಿದ್ದು ಪ್ರಾಬ್ಲಮ್ಮು. ಹಾ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟು. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಹೌದು. ಹ್ಞೂ. ಯಾಕೋ ಬೆಳಗ್ಗೆ ಉಪ್ಪಿಟ್ಟು ತಿಂದಿರಾ ಅಂತ ಕಾಣಿಸುತ್ತೆ ಇವತ್ತು ನೀವು. ಹೌದೌದು. ಯಾರೇ ನಿಮ್ಮ ಯಜಮಾನ್ರು ಮಾಡಿದ್ದಾ? ಹೇಳಿ. ನಿಮ್ಮ ಹಸ್ಬೆಂಡ್ ಮಾಡಿದ್ದ ಮೇಡಮ್?
ಏನು? ಉಪ್ಪಿಟ್ಟು. ಇಲ್ಲ, ನಮ್ ಕೆಲ್ಸಗಳು ಮಾಡಿದ್ದು. ಅಯ್ಯೋ ಪಾಪ, ನಿಮ್ಮ ಹಣೆ ಬರ ನೋಡಿ, ಲಕ್ಷಾಂತರ ರೂಪಾಯಿ ಸಂಬಳ ತಗತ್ತೀರ, ಕೆಲ್ಸದವ್ರು ಮಾಡೋದು ತಿಂತೀರ. ಏನ್ ಮಾಡೋದು? ಹಣೆ ಬರ ಎಲ್ಲ ಅವ್ರವ್ರ ಹಣೆ ಬರ ಅಷ್ಟೇನೆ. ಹಾಂ. ಆದರೂ ನಿಮಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಆಗಬಾರ್ದಾಗಿತ್ತು. ಏನ್ ಮಾಡ್ತೀರಾ? ಬಿದ್ರು ಮಟ್ಟಗಳು ಟೂರ್ ಹೋಗೋ ಟೈಮ್ ಬಂದ್ಬಿಟ್ಟಿದೆ ನಮಗೆ. ಹೌದೌದು, ಊರು ಹೋಗು ಅನ್ನುತ್ತೆ, ಹೌದೌದು. ಊಟಿ ಬಾ ಅನ್ನುತ್ತೆ. ಯಾಕೋ ನಿಮಗೆ ಏನು ಬೇರೆ ಮಾಡಕ್ಕೇನು ಬದುಕಿಲ್ಲ ಅನ್ಸುತ್ತೆ. ನನಗೆ ಕೆರಿತಾ ಇದ್ದೀರಾ ಪಾಪ ಅವಾಗ್ಲಿಂದ. ಏನು ಕೆಲಸ ಹೋಲಿ ಕೊಡಿಸಿ, ನಿಮ್ಮ ಜೋಗ್ ಫಾಲ್ಸಲ್ಲಿ ಏನಾದ್ರು ನೀರು ತುಂಬೋದೋ ಅಥವಾ ಮೇಲಿನ ಬೀಳೋದೋ ಏನೋ ಒಂದು ಮಾಡೋಣ. ಏನ್ ಹೇಳಿ? ಕೆಲಸ ಕೊಡಿಸಿ ಏನಾದರೂ. ಇಡ್ರಿ ಸುಮ್ಮನೆ ಫೋನು, ಅದಕ್ಕಿಂತ ಬೇರೆ ಯಾರು ಸಿಗ್ಲಿಲ್ಲ ನಿಮಗೆ? ಸಿಕ್ಕಲಿಲ್ಲ, ನಿಮಗೇನೆ ಮಾಡಿದ್ದು ಅದಕ್ಕೆ. ಹಲೋ, ಕಟ್ ಮಾಡಿ. ಹಲೋ ಹಲೋ, ಹೇಳಿ. ಸುಲೋಚನಾ ಮೇಡಮ್? ಅಲ್ಲ. ಯಾರು ನೀವು? ನೀವು ಫೋನ್ ಮಾಡ್ರೋ, ನಾವಲ್ಲ ಅಷ್ಟೇ, ಇಡೀ ಫೋನು. ಇನ್ಯಾರು ನೀವು ಹೇಳಿ, ಆಯಿತು. ಯಾಕೆ ಹೇಳ್ಬೇಕ್ರಿ? ನಂದು ಫೋನು, ನನ್ನ ವಾಯ್ಸು, ನನ್ನ ಇಷ್ಟ. ಅಲ್ಲಿ ನೀವ್ ಯಾರಂತ ನನಗೆ ಕರೆಕ್ಟಾಗಿ ಹೇಳಿ ಫಸ್ಟ್ ಆಫ್ ಆಲ್. ಪ್ಲೀಸ್ ದಯವಿಟ್ಟು ಹಂಗೆ ಕಚ್ಚಕ್ಕೆ ಬರಬೇಡಿ, ನೀವು ಸ್ವಲ್ಪ ಸಮಾಧಾನ. ನಾನ್ ವೆಜಿಟೇರಿಯನ್ ರೀ, ನಾನ್ ವೆಜ್ ನಾನು ಯಾಕ್ರಿ ಆಗ್ಲಿ ನಿಮ್ಗೋಸ್ಕರ? ನನಗೋಸ್ಕರ ಯಾಕಾಯ್ತು? ಹುಚ್ಚಿಡ್ದಿದ್ಯಾ ಕಚ್ಚಕ್ಕೆ? ಮೇಡಮ್ ನೀವು ನೋಡಿ, ಯಾರು ಅಂತ ಕರೆಕ್ಟಾಗಿ ಹೇಳ್ಬೇಕು. ನೀವು ತಮಾಷೆ ಮಾಡಕ್ಕೆಲ್ಲ ಟೈಮ್ ಇಲ್ಲ, ಗೊತ್ತಾಯ್ತಾ? ಇನ್ನೇನಿಗೆ ಟೈಮ್ ಇದೆ ಹೇಳಿ? ಏ ಇಡಯ್ಯ ಸುಮ್ನೆ ಫೋನು, ಅತಿ ಹೇಳ್ಬಿಡ. ಅವಾಗಿಂದ ನೋಡ್ತಾ ಇದೀನಿ, ನಾಟಕ ಆಡಿದ್ದೆ ಆಯ್ತು. ಆಕ್ಚುಲಿ ನಾಟಕ ಆಡಕ್ಕೆ ಒಬ್ರು ಹೇಳ್ಕೊಡಿದ್ದಕ್ಕೆ ಇನ್ನೊಂದ್ ಸೈಡ್ ನೋಡ್ಬೇಕಾಗುತ್ತೆ. ಸುಮ್ನೆ ಫೋನ್ ಇಟ್ಬಿಡು ಅಷ್ಟೇ. ಆಯ್ತು, ನಾಟಕ ಆಡಕ್ಕೆ ಒಬ್ರು ಹೇಳಿದ್ರು, ಅದಕ್ಕೆ ಆಡಿದ್ವಿ. ಹರೀಶ್ ಅವ್ರು ಇದಾರಲ್ಲ ನಿಮ್ಮ ಕ್ಲಾಸ್ಮೇಟು. ಯಾವ ಹರೀಶು? ಹೈದ್ರಾಬಾದ್ ಹರೀಶ್. ಆಯ್ತು. ಅವ್ರು ನಿಮ್ಮ ನಂಬರ್ ಕಳಿಸಿದ್ರು. ಆ್ಯಕ್ಚುಲಿ ಸುಲೋಚನಾ ಮೇಡಮ್ ನಿಮ್ಮ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ಓಕೆ. ನಿಮ್ಮ ಕ್ಲಾಸ್ಮೇಟು ನಿಮ್ಮ ನಂಬರ್ ಕೊಟ್ಟು ನಿಮಗೆ ಬಕ್ರಾ ಮಾಡಕ್ಕೆ ಹೇಳಿದರು. ನಾವೇನ್ ಬಕ್ರ ಆಗಲ್ಲ ಕಣ್ರಿ. ಹೌದಾ? ಆ್ಯಕ್ಚುಲಿ ನಾವು ಏಷ್ಯಾನೆಟ್ ಸುವರ್ಣ ಚಾನಲ್ ಇದ್ದೀವಿ. ಇವತ್ತು ಹೊಸ ವರ್ಷದ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ. ಓಕೆ. ಅಲ್ಲಿಂದ ನಿಮಗೆ ಕಾಲ್ ಮಾಡ್ತೀವಿ. ನನ್ನ ಜೊತೆ ಭಾವನವ್ರು ಇದ್ದಾರೆ. ಹಾಯ್ ಸುಲೋಚನಾ ಅವರೇ. ಹಲೋ. ಹಾಯ್ ಸುಲೋಚನಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಆರಾಮ? ನಾನು ಆರಾಮು. ಐ ನೋ ನೀವು ತುಂಬಾ ಕೆಲ್ಸದ ಬ್ಯುಸಿಯಲ್ಲಿ ಇದ್ದೀರಾ, ಹಂಗೂ ನಾವು ಒಂಚೂರು ಕಾಡಿದ್ವಿ ನಿಮ್ಗೆ. ಆದ್ರೆ ಏನ್ ಮಾಡೋದು, ಈ ತಪ್ಪೆಲ್ಲ ಇರೋದು ನಿಮ್ಮ ಹೈದರಾಬಾದ್ ಫ್ರೆಂಡ್ ಹರೀಶ್. ಓಕೆ, ನಾವಿಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಇರ್ತೀವಿ. ಏನೋ ತಮಾಷೆ ಮಾಡಿದ್ರೆ ಯಾರಂತಾನೆ ಗೊತ್ತಾಗ್ತಿಲ್ಲ ನನ್ಗೆ, ಅದಕ್ಕೆ ಸ್ವಲ್ಪ ರಂಗ ಮಾಡಿರ್ಬೇಕು. ಇನ್ನೊಂದ್ ಸ್ವಲ್ಪ ತಿದ್ದಿದ್ರೆ ಇಲ್ಲಿಗೆ ಬಂದು ಹೊಡಿತಿದ್ರೇನೋ. ಅಲ್ಲಿಂದನೇ ಕರೆಂಟ್ ಕೊಟ್ಬಿಡೋರು. ಅಲ್ಲಿಂದನೇ ಕರೆಂಟ್ ಕೊಟ್ಬಿಡ್ತೀವಿ. ಕರೆಕ್ಟ್, ನಿಜವಾಗ್ಲು. ನಿಮ್ ಕ್ಲಾಸ್ಮೇಟ್ ಇದ್ರಲ್ಲ ಹರೀಶ್, ಅವರೇ ನಿಮ್ ನಂಬರ್ ಕೊಟ್ಟು ಹೈದರಾಬಾದಿಂದ ನಾನು ಕಾಲ್ ಮಾಡಿದ್ರು. ಓಕೆ ಓಕೆ, ಅವ್ನು ಇವಾಗ ಟೂರಲ್ಲಿ ಇದ್ದಾನೆ. ಅವ್ನು ಸುಮ್ನೆ ಇರ್ಬಿಟ್ಟು ನನಗೆ ಸುಮ್ನೆ ಕುಳೆ ಕೊಡ್ತಾ ಇದ್ದಾನೆ ಇಲ್ಲಿ. ಕೆಲ್ಸದ ಮಧ್ಯೆ ಸೆಲೆಬ್ರೇಷನ್ ಇದೆಯಾ? ನ್ಯೂ ಇಯರ್ ಸೆಲೆಬ್ರೇಷನ್? ನ್ಯೂ ಇಯರ್ ಸೆಲೆಬ್ರೇಷನ್ ಏನಿಲ್ಲ ಮೇಡಮ್, ನಮಗೆ ನೈಟ್ ಡ್ಯೂಟಿ ಅವತ್ತು. ಓ, ಹಂಗಾರೆ ಕೆಲ್ಸದಲ್ಲೇ ನ್ಯೂ ಇಯರ್? ಹೌದು ಹೌದು, ಕೆಲ್ಸದಲ್ಲೇ. ಕಾಯಕವೇ ಕೈಲಾಸ. ನಮ್ಗೆ ಕಾಯಕವೇ ಕೈ ಸಾಲ. ಕೈ ಸಾಲನಾ? ನಮಗೆ ಕೈ ಲಾಸ ಸರ್. ವಂಡರ್ಫುಲ್. ಸುಲೋಚನಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ. ಸಾರಿ, ಏನಾದ್ರು ಸ್ವಲ್ಪ ಹಂಗೆ ಕಾಲ್ ಬರ್ತಿರುತ್ತಲ್ಲ ಅಂತ ಏನಾದ್ರು ಮಾತಾಡಿದ್ರೆ ಬೇಜಾರಾಗ್ತದೆ. ಅಲ್ಲ, ಬರ್ತಿರುತ್ತಾ ಹಿಂಗಿದ್ದು? ಖಂಡಿತ. ತಲೆ ತಿಂತಿರ್ತಾರಾ? ಹೌದು. ಓ, ಹಂಗಾರೆ ನಿಮ್ಗೆ ಅಭ್ಯಾಸ ಆಗಿದೆ ಅಂತ ಗೊತ್ತಿರುತ್ತೆ. ಹೌದು, ಹಂಗಾಗಿ ಸ್ವಲ್ಪ ಕಾಲ್ಸ್ ಹಂಗೆ ಬರ್ತಿರುತ್ತಲ್ಲ, ಅದಕ್ಕೋಸ್ಕರ ಯಾರು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ. ಹಾಗೆ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಸಾರಿ ಸರ್, ನಿಮಗೂ ಹ್ಯಾಪಿ ನ್ಯೂ ಇಯರ್. ಇರ್ಲಿ ಬಿಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಯಸ್ಕೋಬೇಕಂತ ಎಲ್ಲ ಸಾಲ ಇತ್ತು ಅನ್ಸುತ್ತೆ. ಓ, ಅಲ್ಲೇ ಕರೆಕ್ಟ್. ಅದು ನಿಮ್ ಕಡೆಯಿಂದ ಪೂರ್ತಿ ಆಯ್ತು. ಹಳೆ ಸಾಲ ಪೂರ್ತಿ ಆಯ್ತು ಬಿಡಿ. ಹಿಂಗ್ ನೋಡಿ, ಹಿಂಗೂ ಸಾಲ ಕ್ಲಿಯರ್ ಮಾಡ್ತಾರೆ. ನಾನು ಫೋನ್ ಪೇ ನಂಬರ್ ಕೊಡ್ತೀನಿ, ಬೇಕಾದ್ರೆ ಮಾಡಿ. ಆಕ್ಚುಲಿ ನಿಮ್ಗೆ ನಾನು ಕೇಳಿದ ತಕ್ಷಣ ಏನಂತ ಅನ್ನಿಸ್ತು? ನಿಮ್ಮ ಮೈಂಡ್ಗೆ ಏನಂತ ಬಂತು? ಯಾರ ತರಲೆ ಮಾಡ್ತಾರೆ ಅಂತ ಬಂತು ಅಷ್ಟೇ. ನನ್ ಫ್ರೆಂಡ್ಸ್ ಕೆಲವ್ರು ಇದಾರೆ, ಅವ್ರೆಲ್ಲ ಫೋನ್ ಮಾಡ್ತಿರ್ತಾರ ಅವಾಗ ಇವಾಗ. ಬೇರೆ ಹೊಸ ನಂಬರ್ ತಗೊಂಡಿದ ತಕ್ಷಣ ನಮಗೆ ಒಂದ್ ಸ್ವಲ್ಪ ಮಾತಾಡಿಸ್ತಾರ, ಅವ್ರು ಯಾರೋ ಫೋನ್ ಮಾಡಿದಾರೆ ಅಂತ ಅನ್ಸ್ತು ಅಷ್ಟೇ. ಯಾರೋ ಗೊತ್ತಿರೋರೆ ಅಂತ ಗೊತ್ತಿತ್ತು ಅನ್ಸ್ತು. ಸುಮ್ನೆ ಕಾಟ ಕೊಡ್ತಿದಾರೆ. ಅದು ನಮ್ಗೆ ಒಂದ್ ಸ್ವಲ್ಪ ಡ್ಯೂಟಿಲಿ ಇದ್ದಾಗ ಸ್ವಲ್ಪ ಟೆನ್ಷನ್ ಇರ್ತೀವ,
ಹಂಗಾಗಿ ಅಯ್ಯೋ ಇಂಥ ಟೈಮಲ್ಲಿ ಯಾಕೆ ಗೋಳೈಕೊಂತೀಯಾರಪ್ಪ ಅನ್ಸ್ತು ಅಷ್ಟೇ. ಸ್ವಲ್ಪ ಫ್ರೀ ಟೈಮ್ ಇದ್ರೆ ನಾನು ಚೆನ್ನಾಗೆ ಕಾಲ್ ಎಳಿತಿದ್ದೆ ಹಂಗಾಗಿ. ಮಿಸ್ ಕಾಲ್ ಇನ್ಮೇಲೆ ಫ್ರೀ ಟೈಮ್ ಇದ್ದಾಗ ಒಂದು ಮಿಸ್ ಕಾಲ್ ಕೊಡಿ ಸರ್. ಇದೇ ನಂಬರ್ ಆದ್ರೆ ಮಿಸ್ ಕಾಲ್ ಖಂಡಿತ. ಓಕೆ, ಥ್ಯಾಂಕ್ ಯು ಸುಲೋಚನಾ ಅವ್ರೆ. ರೈಟ್ ಸರ್, ಓಕೆ, ಥ್ಯಾಂಕ್ ಯು. ವಾ, ಬಹಳ ಖುಷಿ. ಐ ಮೀನ್ ಅವ್ರ ಮಾತು ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಗ್ಯಾರಂಟಿ ನೀವು ಹೇಳ್ದಂಗೆ ಅಲ್ಲಿಂದನೇ ಕರೆಂಟ್ ಕೊಟ್ಟಿರೋದು ಸುಲೋಚನಾ ಅವರು. ತುಂಬ ಹೈಪರ್ ಹೋಗ್ಬಿಡ್ತಾರಲ್ಲ ಕೆಲವೊಂದು ಕಾಲ್ಸಲ್ಲಿ, ಹೆಂಗೆ ಕಂಟ್ರೋಲ್ ಆಗುತ್ತದು? ತುಂಬ ಎಕ್ಸ್ಟ್ರೀಮ್ಗೆ ಹೋಗುತ್ತಾ? ಎಕ್ಸ್ಟ್ರೀಮ್ ಖಂಡಿತವಾಗ್ಲೂ ಹೋಗುತ್ತೆ. ಬಟ್ ಯಾವ್ದೇ ಕೋಪ ಹೆಂಗೆ ಇದ್ರು ಆ ಟೈಮಲ್ಲಿ ರಿಯಾಕ್ಟ್ ಮಾಡಿರ್ತಾರೆ ಅಷ್ಟೇ ಪಾಪ. ಅದಾದಮೇಲೆ ಕೂಲ್ ಆಗ್ತಾರೆ ಅಥವಾ ಈ ಥರ ಕಾಲ್ ಹಾಕ್ಬಿಟ್ಟು ಕಾಂಪ್ರಮೈಸ್ ಮಾಡಿಬಿಡೋದು. ಕಾಲ್ ಒಂದು ಗುಡ್ ಹೌದು, ಒಂದು ಒಳ್ಳೆ ಮೆಥಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.